ಎಲ್ಲರಿಗೂ ನಮಸ್ಕಾರ. ಗುರುಕುಲದ ವತಿಯಿಂದ ಈ ದಿನದ ಶುಭಾಶಯ. ಧಾರಣಾ ಧರ್ಮ ಇತ್ಯಾಹುಹು ಧಾರಣಾ ಧರ್ಮ ಇತ್ಯಾಹುಹು ಧರ್ಮೋ ಧಾರಯತೆ ಪ್ರಜಾಃ ಧರ್ಮೋ ಧಾರಯತೆ ಪ್ರಜಾಃ ಧರ್ಮೋ ಧಾರಯತೆ ಪ್ರಜಾಃ ಯತ್ ಸಾಧಾರಣಂ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯಃ ಸಧರ್ಮ ಇತಿ ನಿಶ್ಚಯ. ಇದು ಮಹಾಭಾರತದ ಒಂದು ವಾಕ್ಯ, ಧ್ಯೇಯವಾಕ್ಯ. ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾಃ ಯತ್ ಸಾಧಾರಣಂ ಸಂಯುಕ್ತಂ ಸಧರ್ಮ ಇತಿ ನಿಶ್ಚಯ. ಅಂದರೆ ಏನಪ್ಪ ಅಂದರೆ, ಧಾರಣೆಯನ್ನು ಮಾಡುವುದರಿಂದ ಧರ್ಮ ಅಂತೇವೆ. ನಾವು ಸುಮ್ಮನೆ ಮಾತನ್ನು ಹೇಳೋದಲ್ಲ, ಯಾವುದನ್ನು ನಾವು ಹೇಳ್ತೀವೋ ಅದನ್ನು ನಾವು ಧಾರಣೆ ಮಾಡಬೇಕು. ಅಂದರೆ ನಾವು ಅದನ್ನು ರೂಢಿಸ್ಕೋಬೇಕು, ಅದನ್ನು ನಾವು ಪಾಲಿಸ್ಬೇಕು. ಯಾವುದನ್ನು ನಾವು ಪಾಲಿಸ್ತೀವೋ ಅದು ಧರ್ಮವಾಗುತ್ತೆ. ಧರ್ಮವು ಪ್ರಜೆಗಳನ್ನು ಧರಿಸುತ್ತದೆ. ಆದ್ದರಿಂದ ಒಂದು ಧರ್ಮವನ್ನು ನಾವೆಲ್ಲರೂ ಒಂದು ರೀತಿಯಾದಂಥ ನೀತಿ ನಿಯಮಗಳಲ್ಲಿ ಹೋದರೆ ಆ ನೀತಿ ನಿಯಮವೇ ನಮ್ಮನ್ನು ಕಾಪಾಡುತ್ತೆ, ಅದು ನಮ್ಮನ್ನು ಧಾರಣೆ ಮಾಡುತ್ತೆ. ಆದ್ದರಿಂದ ಧರ್ಮವು ಪ್ರಜೆಗಳನ್ನು ಕಾಪಾಡುತ್ತೆ. ಅದನ್ನೇ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದರೆ ನಮಗೆ ಧರ್ಮ ರಕ್ಷಣೆ ಕೊಡುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ ಧಾರಣೆಯುಂಟೋ ಅದುವೇ ಧರ್ಮ, ಯಾವುದನ್ನು ಧಾರಣೆ ಉಂಟೋ ಅದುವೇ ಧರ್ಮವೆಂದು ನಿಶ್ಚಯ ಮಾಡಬೇಕು. ಧಾರಣೆ ಅಂದರೆ ಏನಪ್ಪ ಅಂದರೆ, ಹಿಡಿದು ನಿಲ್ಲಿಸುವುದು ಮತ್ತು ಅದನ್ನು ಪಾಲನೆ ಮಾಡತಕ್ಕಂಥದ್ದು ಧರ್ಮ ಅಂತೇವೆ. ನಮಸ್ತೆ, ಎಲ್ಲರಿಗೂ ಶುಭಾಶಯಗಳು.